ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸಂಸದ ಪಪ್ಪು ಯಾದವ್ ಅವರನ್ನ ಹತ್ಯೆ ಮಾಡುವ ಪ್ರಯತ್ನ ನಡೀತಾ, ಇಂತಹ ಆರೋಪವನ್ನ ಪಪ್ಪು ಯಾದವ್ ಗಂಭೀರವಾಗಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಪತ್ರಿಕಾಗೋಷ್ಠಿ ನಡೆಸ್ತಾ ಇರಬೇಕಾದ್ರೆ ಅವರ ಮೇಲೆ ಹಲ್ಲೆ ನಡೆಸುವ ಯತ್ನ ನಡೆದಿತ್ತು, ಚಪ್ಪಲಿ ಎಸೆಯಲಾಗಿತ್ತು ಮತ್ತು ಇಬ್ಬರು ವ್ಯಕ್ತಿಗಳು ಬಿಜೆಪಿಯಲ್ಲಿ ಅಧಿಕೃತವಾಗಿ ಪದಾಧಿಕಾರಿಗಳಾಗಿರುವಂತಹ ಇಬ್ಬರು ಬಿಜೆಪಿ ರೌಡಿಗಳು ಅವರ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ದೊಡ್ಡ ಮಟ್ಟದಲ್ಲಿ ಅದು ಗೊಂದಲವನ್ನ ಸೃಷ್ಟಿ ಮಾಡಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಪಪ್ಪು ಯಾದವ್ ಹೇಳ್ತಿದ್ದಾರೆ, ಇದು ನನ್ನ ಕೊಲೆಯ ಯತ್ನ. ಯಾಕೆಂದ್ರೆ ಅವರ ಬಳಿ ಚಾಕು ಇತ್ತು ಚಾಕು ಇತ್ತು ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಾಗ ಅಂತ ಪಪ್ಪು ಯಾದವ್ ಮತ್ತು ಅವರ ಆಪ್ತ ಸಹಾಯಕರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಯಾಕೆ ಇಂತಹ ಪ್ರಯತ್ನ ನಡೀತು ಮತ್ತು ಇದಕ್ಕೂ ಸಂಸತ್ತಿನ ಆವರಣದಲ್ಲಿ ಮೊನ್ನೆ ಇದೇ ಪಪ್ಪು ಯಾದವ್ ಕೇಸರಿ ಬಟ್ಟೆ ತೊಟ್ಟು ರಾಮ ಮಂದಿರದ ಹುಂಡಿ ಕಳ್ಳತನದ ಸ್ಕಿಟ್ ಒಂದನ್ನು ಮಾಡಿದ್ರಲ್ಲ, ಪುಟ್ಟ ನಾಟಕ ಮಾಡಿದ್ರಲ್ಲ, ರಾಹುಲ್ ಗಾಂಧಿಯೂ ಸಹ ಅದರ ಭಾಗವಾಗಿದ್ರಲ್ಲ. ಅದಕ್ಕೂ ಈ ಹಲ್ಲೆ ದಾಳಿ ಮತ್ತು ಇವರನ್ನ ಕೊಂದು ಬಿಡಬೇಕು ಅನ್ನುವಂತಹ ಕೆಲವು ಅಂಧಭಕ್ತರು, ಹಿಂದುತ್ವವಾದಿಗಳು ಏನ್ ಸಂಬಂಧ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊನ್ನೆ ನಾನು ಸಹ ಒಂದು ವಿಡಿಯೋ ಮಾಡಿ ಹೇಳಿದ್ನಲ್ಲ, ಸಂಸತ್ತಿನ ಆವರಣದಲ್ಲಿ ಪಪ್ಪು ಯಾದವ್ ಬಿಹಾರದ ಪುನಿಯಾ ಅನ್ನುವಂತಹ ಕ್ಷೇತ್ರದಿಂದ MP ಅವರು, ಸ್ವತಂತ್ರ ಅಭ್ಯರ್ಥಿ, ಯಾವುದೋ ಪಕ್ಷದ ಕಡೆಯಿಂದ ಇಲ್ಲ ಈಗ ಸದ್ಯಕ್ಕೆ. ಅವರು ಒಂದು ಸ್ಕಿಟ್ ಅನ್ನ ಮಾಡಿದ್ರು, ಒಂದು ನಾಟಕವನ್ನ ಮಾಡಿದ್ರು ಇಲ್ಲಿ ಸಂಸತ್ತಿನ ಆವರಣದಲ್ಲಿ. ಯಾಕೆ ಅಂತಹ ಪರಿಸ್ಥಿತಿ ಬರ್ತಾ ಇದೆ MP ಗಳಿಗೆ ಅಂದ್ರೆ, ಸದನದ ಒಳಗೆ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸೋ ಕೆಲಸ ನಡೆಯುತ್ತೆ. ಪ್ಲಸ್ ಜಂತರ್ ಮಂತರ್ನಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ನಡೀತಲ್ಲ, ಆ ದೌರ್ಜನ್ಯದ ಹೊಣೆ ಹೊತ್ತು ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಅಮಿತ್ ಶಾ ಸದನಕ್ಕೆ ಬರಬೇಕು ಅಂತ ಕರೆದಾಗ ಅಮಿತ್ ಶಾ ಸದನದಿಂದ ನಾಪತ್ತೆ, ಕಾಣಿಸ್ಕೊಂಡೇ ಇಲ್ಲ. ಅದನ್ನು ವಿರೋಧಿಸಿ ಸಂಸತ್ತಿನ ಆವರಣದಲ್ಲೇ ಸದನವನ್ನು ಬಹಿಷ್ಕರಿಸಿ ಹೊರಗಡೆ ಬಂದು ವಿರೋಧ ಪಕ್ಷಗಳೆಲ್ಲವೂ ಒಟ್ಟುಗೂಡಿ ಅಮಿತ್ ಶಾ ಎಲ್ಲಿ ಹೋದ್ರು, ಯಾಕೆ ಬರ್ತಾ ಇಲ್ಲ ಅನ್ನುವ ಪೋಸ್ಟರ್ಗಳನ್ನು ಹಿಡಿದು ಪ್ರತಿಭಟನೆಗಳನ್ನು ನಡೆಸ್ತಿದ್ರು. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಆದಂತಹ ದೌರ್ಜನ್ಯದ ವಿರುದ್ಧ ಪ್ರತಿಭಟಿಸ್ತಾ ಇದ್ರು. ಅದರ ಭಾಗವಾಗಿ ಜಂತರ್ ಮಂತರ್ನ ಆವರಣದಲ್ಲಿ, ಪಾರ್ಲಿಮೆಂಟಿನ ಆವರಣದಲ್ಲಿ MP ಸಂಸದರಾಗಿರುವಂತಹ ಪಪ್ಪು ಯಾದವ್ ಆ ಒಂದು ನಾಟಕದ ಭಾಗವಾಗಿ ಅವರು ಒಂದು ವೇಷವನ್ನು ಧರಿಸಿದ್ರು. ಕೇಸರಿ ಬಟ್ಟೆಯನ್ನು ಹಾಕೊಂಡು ಪೂಜಾರಿಯ ರೀತಿಯಲ್ಲಿ ಅಲ್ಲೊಂದು ಹುಂಡಿ ಇಟ್ಟಿರ್ತಾರೆ. ಅದರಲ್ಲಿ ವಿರೋಧ ಪಕ್ಷದವರೆಲ್ಲರೂ ಬಂದು ಕಾಸು ಹಾಕಕ್ ಬಂದ್ರೆ ಹುಂಡಿಯಲ್ಲಿ ಹಾಕೋಕೆ ಬಿಡಲ್ಲ, ಆತನೇ ಕಿತ್ಕೊಂಡು ಜೇಬ್ಗೆ ಇಳಿಸ್ಕೊಳ್ತಿರ್ತಾನೆ, ಆ ದುಡ್ಡನ್ನು ಎತ್ಕೊಂಡು ಓಡ್ ಹೋಗ್ತಾನೆ. ಆ ನಾಟಕದ ಭಾಗವಾಗಿ ರಾಹುಲ್ ಗಾಂಧಿಯೂ ಸಹ ಬಂದು ಹುಂಡಿಗೆ ಕಾಸು ಹಾಕುವ, ಅದನ್ನ ಆ ಪಪ್ಪು ಯಾದವ್ ತೆಗೆದುಕೊಳ್ಳುವಂತಹ ಎಲ್ಲ ಪ್ರಹಸನವನ್ನು ನಡೀತು. ಆ ನಾಟಕವನ್ನ ಅಥವಾ ಆ ಪ್ರಹಸನವನ್ನ ಮುಂದಿಟ್ಕೊಂಡು ಹಿಂದುತ್ವವಾದಿಗಳು ಇದು ಸನಾತನಕ್ಕೆ ಮಾಡಿದ ಅವಮಾನ ಅಂತ ಗಲಾಟೆ ಶುರು ಮಾಡ್ಕೊಂಡಿದ್ದಾರೆ. ಅಲ್ಲಿ ನಿಜವಾದ ದೇವಸ್ಥಾನದಲ್ಲಿ ಲೂಟಿಯ ಮೇಲೆ ಲೂಟಿ ಹೊಡೆದವರ ಬಗ್ಗೆ ಇವರಿಗೆ ಸನಾತನಕ್ಕೆ ಅವಮಾನ ಆಗಲಿಲ್ಲ. ಚಂಪತ್ರಾಯ್ ಎನ್ನುವಂತಹ ಒಬ್ಬನನ್ನ ಏನೂ ಶಿಕ್ಷೆ ಇಲ್ಲದೆ ಆರಾಮಾಗಿ ಸಲೀಸಾಗಿ ಅವನನ್ನ ಬದುಕಕ್ಕೆ ಬಿಟ್ಟಿದ್ದಾರಲ್ಲ, ಒಂದು ಕೇಸ್ ಇಲ್ಲ, ಒಂದು FIR ಇಲ್ಲ, ಏನೂ ಇಲ್ಲದೆ ಬಿಟ್ಟಿದ್ದಾರಲ್ಲ, ಅದು ಸನಾತನಕ್ಕೆ ಅವಮಾನ ಅಲ್ಲ. ಅಲ್ಲಿ ಇನ್ನೇನೇನೋ ಆಗಿದೆ ಕಳ್ಳತನಗಳು ಅನ್ನುವಂತಹ ಆರೋಪಗಳು ಕೇಳಿ ಬಂದಿದ್ದಾವಲ್ಲ, ಅದು ಯಾವುದು ಸನಾತನಕ್ಕೆ ಅವಮಾನ ಅಲ್ಲ, ಹಿಂದೂ ಧರ್ಮಕ್ಕೆ ಅವಮಾನ ಅಲ್ಲ, ಹಿಂದುತ್ವಕ್ಕೆ ಅವಮಾನ ಅಲ್ಲ. ಬಟ್ ಅಲ್ಲಿ ನಡೆದಿರುವಂತಹ ಕಳ್ಳತನವನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿ ಇಲ್ಲೊಂದು ಸಣ್ಣ ನಾಟಕ ಮಾಡಿದ್ರೆ ಅದು ಧರ್ಮಕ್ಕೆ ಅಪಮಾನ, ಅಪಚಾರ. ಯಾಕೆ ಯಾಕೆ ಅಂದ್ರೆ ಬಿಜೆಪಿಗೆ ಎಫೆಕ್ಟ್ ಆಗತ್ತೆ. ಈ ಹಿಂದುತ್ವ, ಎಂಜಲು ಮಾಧ್ಯಮಗಳು ಮತ್ತು ಈ ಅನಂತನಾಗ್ ಅನ್ನುವಂಥ ರೀತಿಯ ನಾನ್ಸೆನ್ಸ್ ಕಮಂಗಿಗಳು, ಇವರೆಲ್ಲರದ ಸಂಕಟ ಏನು ಅಂದ್ರೆ, ಧರ್ಮ ನಾಶ ಆಗೋಗ್ಲಿ, ಪ್ರಜಾಪ್ರಭುತ್ವ ನಾಶವಾಗಿ ಹೋಗ್ಲಿ, ಸಂವಿಧಾನ ಏನಾದ್ರೂ ಆಗೋಗ್ಲಿ, ಬಿಜೆಪಿನ ಉಳಿಸ್ಕೊಳ್ಬೇಕು, ನರೇಂದ್ರ ಮೋದಿನ ಉಳಿಸ್ಕೊಳ್ಬೇಕು, RSS ನ ಉಳಿಸ್ಕೊಳ್ಬೇಕು. ಆ ಮೂಲಕ ಈ ದೇಶವನ್ನ ಮತ್ತೆ ನರಕ ರೂಪವಾದಂತಹ ಜಾತಿ ವ್ಯವಸ್ಥೆ ಅಡಿಯಲ್ಲಿ ತರಬೇಕು, ಮನುಸ್ಮೃತಿಯನ್ನು ಸಂವಿಧಾನ ಮಾಡಬೇಕು. ಅದಕ್ಕೆ ವಿರುದ್ಧವಾಗಿ ಯಾರು ನಿಂತರು ಅಥವಾ ಅದರ ವಿರುದ್ಧ ಯಾರು ಧ್ವನಿ ಎತ್ತಿದ್ರು
ಅವರನ್ನ ಏನೋ ಒಂದು ಗತಿ ಕಾಣಿಸೋದು, ಒಂದು ಟ್ರೋಲ್ ಮಾಡೋದು, ಇನ್ನೊಂದು ಹಲ್ಲೆ ನಡೆಸೋದು, ಇನ್ನೊಂದು CBI, IT, ಇನ್ನಂಥದ್ದು ED ಎಲ್ಲವನ್ನು ಬಳಸ್ಕೊಂಡು ಅವ್ರನ್ನ ಹೆದರ್ಸೋದು, ಜೈಲಿಗೆ ಹಾಕೋದು, ಇನ್ನೇನೋ ಮಾಡೋದು. ಅದೆಲ್ಲವನ್ನು ಮಾಡ್ಕೊಂಡಿರಬಹುದು. ಅದೇ ರೀತಿಯ ಭಾಗವಾಗಿ ಈ ಪಪ್ಪು ಯಾದವ್ ಈಗ ಆ ನಾಟಕ ಮಾಡಿದ್ದು ಅಪರಾಧ ಅಂತೆ. ಅಲ್ಲಿ ನಿಜವಾಗ್ಲೂ ಕಳ್ಳತನ ಆಗಿದ್ದು, ಲೂಟಿ ಆಗಿದ್ದು, ದರೋಡೆ ಆಗಿದ್ದು ಅದು ಅಪಮಾನ ಅಲ್ಲ. ಸೊ ಈ ವ್ಯಕ್ತಿಯ ವಿರುದ್ಧ ಇನ್ನು ಇವ್ರದಿದೆಯಲ್ಲ ಮಾಮೂಲಿ, ತಲೆ ಕಡಿದ್ರೆ ಇಷ್ಟು ಲಕ್ಷ ಕೊಡ್ತೀವಿ, ಇನ್ನೇನೋ ಮಾಡಿದ್ರೆ ಅಷ್ಟು ಲಕ್ಷ ಕೊಡ್ತೀವಿ, ನಾಲ್ಗೆ ಕತ್ತರಿಸ್ಬಿಡ್ತೀವಿ, ಏನೇನೋ ಸಾಧ್ಯನೋ ಎಲ್ಲವನ್ನೂ ಹಿಂದುತ್ವ ಹೆಸರಿನ ರೌಡಿ ಪಾಡೆಗಳು ಮಾಡ್ತಾ ಇದ್ದಾವೆ. ಅದೇ ವಿಚಾರವಾಗಿ ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂತಿರ್ಬೇಕಾದ್ರೆ ಪಪ್ಪು ಯಾದವ್ ತಮ್ಮ ನಿವಾಸದಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಇಬ್ಬರು ಬಿಜೆಪಿಯ ಪದಾಧಿಕಾರಿಗಳು, ಅವರು ಹುದ್ದೆಯಲ್ಲಿದ್ದಾರೆ, ಬಿಜೆಪಿಯ ಹುದ್ದೆಯಲ್ಲಿದ್ದಾರೆ, ಅಧಿಕೃತವಾಗಿ ಹುದ್ದೆಯಲ್ಲಿದ್ದಾರೆ. ಇಬ್ರು ಬರ್ತಾರೆ. ಯಾರದು ಇಬ್ರು ಅಂತಂದ್ರೆ, ಒಬ್ಬನ ಹೆಸರು ಸುಮಿತ್ ಪ್ರಧಾನ್ ಅಲಿಯಾಸ್ ಸುಮಿತ್ ಗುರು ಗೋಸ್ವಾಮಿ. ಸುಮಿತ್ ಪ್ರಧಾನ್, ಸುಮಿತ್ ಗುರು ಗೋಸ್ವಾಮಿ. ಇನ್ನೊಬ್ಬ ಹ್ಯಾಪಿ ಶರ್ಮಾ ಅಂತೆ, ಅವನ ಹೆಸರು ಹ್ಯಾಪಿ ಶರ್ಮಾ. ಇವರಿಬ್ರು ಸಹ ಬಿಜೆಪಿಯಲ್ಲಿ ಅಧಿಕೃತವಾಗಿ ಹುದ್ದೆಯಲ್ಲಿದ್ದಾರೆ. ಎಲ್ಲಿ? ಬುಲಂದ್ಶಹರ್ನಲ್ಲಿ ಈ ಸುಮಿತ್ ಪ್ರಧಾನ್ ಅನ್ನುವಂಥವನು, ಅವನು ನಗರ ಮಂತ್ರಿ, ಬಿಜೆಪಿ ಪಕ್ಷದಲ್ಲಿ ನಗರ ಮಂತ್ರಿ. ಇನ್ನು ಹ್ಯಾಪಿ ಶರ್ಮಾ ಮಂಡಲ್ ಮಹಾಮಂತ್ರಿ. ಈ ಇಬ್ಬರು ಬರ್ತಾರೆ. ಬಂದು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಂತಹ ಪಪ್ಪು ಯಾದವ್ ಮೇಲೆ ಫಸ್ಟ್ ಚಪ್ಪಲಿ ಎಸಿತಾರೆ, ಆ ನಂತರ ಹಲ್ಲೆ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಬಟ್ ಅಷ್ಟರಲ್ಲೇ ಪಪ್ಪು ಯಾದವ್ ಬೆಂಬಲಿಗರು ಅವ್ರನ್ನ ಹಿಡ್ಕೊಳ್ತಾರೆ. ಹಿಡ್ಕೊಂಡ ತಕ್ಷಣನೇ ಒಬ್ಬ, ಅವನು ಪಕ್ಕಾ ಬಿಜೆಪಿ RSS ಇರಬೇಕು, ಕ್ಷಣ ಮಾತ್ರದಲ್ಲಿ ತಪ್ಪಿಸ್ಕೊಂಡು ಓಡೋಗ್ತಾನೆ. ಯಾರು? ಹ್ಯಾಪಿ ಶರ್ಮಾ. ಕ್ಷಣ ಮಾತ್ರದಲ್ಲಿ ಕೈಗೆ ಸಿಗಲ್ಲ ಇವ್ರಿಗೆ. ಯಾವಾಗ ಬೀಳ್ತವೆ ಅಂತ ಭಯ ಬಂತು, ಎಸ್ಕೇಪ್. ಆದ್ರೆ ಇನ್ನೊಬ್ಬ ಇದ್ನಲ್ಲ ಸುಮಿತ್ ಪ್ರಧಾನ್ ಅನ್ನುವವನು, ಅಲಿಯಾಸ್ ಸುಮಿತ್ ಗುರು ಗೋಸ್ವಾಮಿ, ಅವನ್ ಸಿಕ್ಕಾಕೊಂಡ. ಅವನನ್ನ ಪಪ್ಪು ಯಾದವ್ ಬೆಂಬಲಿಗರು ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಬಿಸಾಕಿದ್ರು. ಅಲ್ಲೇ ಇದ್ದಂತಹ ಸೆಕ್ಯೂರಿಟಿ ಅವರು, ಪೊಲೀಸ್ ಅವರು ಬಂದು ಸಹ ಅವನನ್ನ ಹಿಡ್ಕೊಂಡು ಹೋದ್ರು. ಆ ಹೊಡೆಯಬೇಕಾದ್ರೆ ಪಪ್ಪು ಯಾದವ್ ಅವರನ್ನ ಹೊಡೆಯುವವರನ್ನ ತಡೆಯೋ ಪ್ರಯತ್ನವನ್ನಂತೂ ಗಂಭೀರವಾಗಿ ಮಾಡಿದ್ರು. ಬಟ್ ಅಷ್ಟು ಜನ ಬೆಂಬಲಿಗರನ್ನ ತಡೆಯೋದು ಕಷ್ಟ ಆಗ್ತಿತ್ತು. ಸೊ ಪಪ್ಪು ಯಾದವ್ ಒಂದಿಬ್ಬರನ್ನ ಮಾತ್ರ ಎಳ್ಕೊಂಡು ಹೋದ್ರು ಪಕ್ಕಕ್ಕೆ. ಮಿಕ್ಕವರು ಅವನು ಸಿಕ್ಕವನನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ರು. ಅವನಿಂದಾನೇ ಇನ್ನೊಬ್ಬನ ಬಗ್ಗೆ ಮಾಹಿತಿ ಸಿಕ್ಕಿರೋದು. ಸೊ ಈಗ ಇವನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ವಿಚಾರಣೆ ನಡೆಸ್ತಿದ್ದಾರೆ. ಅವನು ಹೇಳ್ತಾ ಇರೋದು, ನಾನು ಫಸ್ಟ್ ಪಪ್ಪು ಯಾದವ್ ಅವರ ಮನೆ ಹತ್ರ ಹೋಗಿದ್ವಿ, ಯಾಕಂದ್ರೆ ಅಲ್ಲಿ ಬಿಜೆಪಿ ಅವರು ಮತ್ತು ಸಂಘ ಪರಿವಾರದವರು ಪ್ರತಿಭಟನೆ ನಡೆಸ್ತಿದ್ರು. ನಾವು ಹೋಗೋಷ್ಟೊತ್ತಿಗೆನೆ ಅಲ್ಲಿ ಪೊಲೀಸರು ಅವ್ರನ್ನೆಲ್ಲ ಅಲ್ಲಿಂದ ಓಡಿಸ್ಬಿಟ್ಟಿದ್ರು. ಹಾಗಾಗಿ ಇಲ್ಲಿಗೆ ಬಂದೆ. ನಾವು ಚಪ್ಪಲಿ ಎಸ್ತಿದ್ದು ಹೌದು, ಚಾಕು ಎಲ್ಲ ತರಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಪಪ್ಪು ಯಾದವ್ ಮತ್ತು ಪಪ್ಪು ಯಾದವ್ ಅವರ PA ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ಹತ್ರ ಚಾಕು ಇತ್ತು, ನನ್ನನ್ನ ಕೊಲೆ ಮಾಡೋದಕ್ಕೆ ಬಂದಿದ್ರು, ಕೊಲೆ ಯತ್ನ ನಡೆದಿದೆ ನನ್ನ ಮೇಲೆ, ನನ್ನನ್ನು ಸಾಯಿಸೋಕೆ ಬಂದಿದ್ರು ಅಂತ. ಬಟ್ ಪೊಲೀಸರು, ದೆಹಲಿ ಪೊಲೀಸರು, ಉತ್ತರ ಪ್ರದೇಶ ಪೊಲೀಸರು ಯಾರ ಮಾತು ಕೇಳ್ತಾರೆ, ಹೇಗೆ ಕೇಳ್ತಾರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಬಿಹಾರದ ಪೊಲೀಸರದ್ದು ಅದೇ ಬಾಳು. ಈಗ ಪಪ್ಪು ಯಾದವ್ ವಿಚಾರವಾಗಿ ಬಿಹಾರದ ಪೊಲೀಸರು ಕ್ರಮ ಕೈಗೊಳ್ಳಲ್ಲ, ಉತ್ತರ ಪ್ರದೇಶದ ಪೊಲೀಸರು ಕೈಗೊಳ್ಳಲ್ಲ, ದೆಹಲಿ ಪೊಲೀಸರಂತೂ ಕ್ಯಾರೆ ಅನ್ನಲ್ಲ. ಯಾಕಂದ್ರೆ ಅವರಿಗೆಲ್ಲ ಅಮಿತ್ ಶಾ ಕಡೆಯಿಂದ ಆರ್ಡರ್ ಬರ್ಬೇಕಾಗತ್ತೆ, ಬಿಜೆಪಿ ಸರ್ಕಾರಗಳಿಂದ ಆರ್ಡರ್ ಬರ್ಬೇಕಾಗತ್ತೆ. ಸೊ ಅದು ನಡೆಯಲ್ಲ. ಆದ್ರೂ ಪಪ್ಪು ಯಾದವ್ ಮತ್ತೆ ಅವರ PA ಈ ತರ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಏನಾಗುತ್ತೋ ನೋಡೋಣ. ಬಟ್ ಒಟ್ನಲ್ಲಿ ಒಂದಂತೂ ಕನ್ಫರ್ಮ್ ಆಗ್ತಿರೋದೇನು ಅಂದ್ರೆ, ಹುಂಡಿ ಲೂಟಿ ಆಗಿದ್ದು ಧರ್ಮಕ್ಕೆ ಅಪಚಾರ ಅಲ್ಲ. ಆ ಹುಂಡಿ ಲೂಟಿಕೋರರ ಕಿಂಗ್ ಪಿನ್ ಆಗಿರಬಹುದಾದಂತಹ ಚಂಪತ್ ಶರ್ಮಾನ, ಯಾರವನು ಚಂಪತ್ ರಾಯ್, ಅವನನ್ನ ಏನೂ ಮಾಡದೆ ಗೌರವಯುತವಾಗಿ ಮನೆ ಕಳಿಸ್ಕೊಟ್ರಲ್ಲ, ಅದು ಇವರಿಗೆ ಧರ್ಮಕ್ಕೆ ಅಪರಾಧವಾಗಿ ಕಾಣಲಿಲ್ಲ, ಅಪಚಾರವಾಗಿ ಕಾಣಲಿಲ್ಲ. ಇನ್ನು ಏನೇನೋ ನಡೆದಿದೆ ಲೂಟಿಗಳು ಅಂತ ಏನೇನೋ ಸುದ್ದಿಗಳಿದಾವಲ್ಲ ರಾಮ ಮಂದಿರದ ವಿಚಾರವಾಗಿ, ಅದು ಯಾವುದು ಇವರಿಗೆ ಅಪವಾದ, ಧರ್ಮಕ್ಕೆ ಅಪಚಾರ ಅಂತ ಅನ್ನಿಸೇ ಇಲ್ಲ. ಬಟ್ ಹುಂಡಿ ಹಣವನ್ನ ಹೇಗೆ ಕದೀತಾರೆ ಅನ್ನೋದನ್ನ ಅಣಕು ಪ್ರದರ್ಶನ ಮಾಡಿದ್ದು ಇವರಿಗೆ ದೊಡ್ಡ ಅಪರಾಧ. ಒಬ್ಬ ಮನುಷ್ಯನ ಕೊಂದೇ ಬಿಡಬೇಕು ಅನ್ನೋಷ್ಟು ಸಿಟ್ಟು ಎಲ್ಲ. ಯಾಕೆ ಅನ್ನೋದನ್ನ ಆಗ್ಲೇ ಹೇಳಿದ್ದೀನಿ. ಬಿಜೆಪಿ, ಪ್ರಧಾನಿ ಮೋದಿ, ಸಂಘ ಪರಿವಾರ
ಇವ್ರಿಗೆ ಎಫೆಕ್ಟ್ ಆಗುತ್ತೆ, ಇವ್ರಿಗೆ ಎಫೆಕ್ಟ್ ಆಗ್ಬಾರ್ದು. ಧರ್ಮ ಏನಾದ್ರೂ ಆಗ್ಲಿ, ರಾಮ ಏನಾದ್ರೂ ಆಗ್ಲಿ, ದೇಶ ಏನಾದ್ರೂ ಆಗ್ಲಿ, ಅಷ್ಟೇ. ಸೊ ಇದಿಷ್ಟು ಅಲ್ಲಿಂದ ಬರ್ತಿರುವಂತಹ ಸುದ್ದಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು.